ಸ್ವಲ್ಪ ಯಾಮಾರಿದ್ರು ಚಿನ್ನ ತಿರುಪು ಸಿಂಕ್ ಒಳಗಡೆ ಹೋಗ್ಬಿಡ್ತಾ ಇತ್ತು. ಇವತ್ತೊಂದು ಒಳ್ಳೆ ಪಾಠ ಕಲ್ತಿದ್ದೀನಿ, ಯಾವತ್ತೂ ತಿರುಪಾಗ್ಲಿ ಮುಗ್ಬಟ್ಟಾಗ್ಲಿ ಈ ತರ ಹಾಕೋಬಾರ್ದು ಅಂತ ಅನ್ಬಿಟ್ಟು ಸರಿ ಅಂತ ಒಲೆ ಜುಮ್ಕಿ ಹಾಕೊಂಡು ರೆಡಿ ಆಗಿದ್ದೀನಿ. ಇವತ್ತು JP ನಗರ್ಗೆ ಹೋಗ್ಬೇಕಾಗಿತ್ತು, ಒಂದು ಲೆಟರ್ ಕೊಡ್ಬೇಕಾಗಿತ್ತು. ಹಂಗಾಗಿ ಹಂಗೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು, ಅಮ್ಮನವ್ರ ದೇವಸ್ಥಾನ ಅಂತಂದ್ರೆ ನನಗೆ ತುಂಬಾ ಇಷ್ಟ ಅಲ್ವಾ. ಹಂಗಾಗಿ 2 ಸ್ಟಾಪ್ ಹಿಂದೆ ಇದೆ, ಹೋಗೋಣ ಅಂತ ಅನ್ಬಿಟ್ಟು ರೆಡಿ ಆದೆ. ಅಷ್ಟರಲ್ಲಿ ಬ್ಯಾಂಕ್ ಮ್ಯಾನೇಜರ್ ಹೇಳಿದ್ರು, ಇಲ್ಲ ಮೇಡಮ್ ವಾಟ್ಸಪ್ ಕಳಿಸ್ಬಿಡಿ, ಏನ್ ಬರೋದ್ ಬೇಡ ಅಂತ. ಸರಿ ಅಮ್ಮನವ್ರು ಬೇಗ ಕಳ್ಸ್ಕೊತಾ ಇದಾರೆ ನನ್ನ ನೋಡೋದಕ್ಕೆ ಅಂತ ಅನ್ಬಿಟ್ಟು ನಾನು ಕೂಡ ಅಮ್ಮನ ಮನೆಯಿಂದ ಬಳೆ ತಂದಿದ್ದೆ. ನನ್ನ ಹತ್ರ ಬಳೆ ಕಲೆಕ್ಷನ್ ತುಂಬಾ ಏನಿಲ್ಲ, ಇರೋದ್ರಲ್ಲಿ ಇದು ಹಾಕೊಳ್ಳೋಣ ಅಂತ ಅನ್ಬಿಟ್ಟು ಹಾಕೊಂಡು ಮೆಟ್ರೋವರೆಗೂ ಮನೆಯವರೇ ಡ್ರಾಪ್ ಮಾಡಿದ್ರು. ಇವತ್ತು ಕೆಲಸ ಇತ್ತು, ಇಲ್ಲಾಂದ್ರೆ ಮನೆಯವರು ಬರ್ತಿದ್ರು. ಸರಿ ಅಂತ ಅನ್ಬಿಟ್ಟು ನನಗೆ ಒಬ್ಳೆ ಹೋಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ, ಯಾವುದೇ ಡಿಸ್ಟರ್ಬೆನ್ಸ್ ಇರಲ್ಲ, ಏನು ಇಲ್ಲ, ನನ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತಲ್ಲಿ ಕುತ್ಕೋಬಹುದು ಅಂತ. ಈ ಅಂಕಲ್ ಆಟೋದವರು 75 ವರ್ಷ ಆಗಿದೆ, ಆಟೋ ಓಡಿಸ್ತಾ ಇದ್ರು. ಊಟ ಮಾಡಿದ್ರ ಅಂತ ಕೇಳ್ದೆ. ಹೂನಮ್ಮ ಊಟ ಮಾಡಿದೆ, ಯಾವ ಊರು ಏನು ಅಂತ ಕೇಳಿದ್ರು. ಎಷ್ಟು ಆಕ್ಟಿವ್ ಆಗಿ ಈ ಏಜ್ ಅಲ್ಲೂ ಓಡಿಸ್ತಾ ಇದಾರೆ ಅಂತ ನೋಡಿದ್, ನಿಮ್ಗೆ ತುಂಬಾ ಒಳ್ಳೇದಾಗುತ್ತೆ ಅಂದ್ರು. ಅದು ಯಾಕಂದ್ರು ಅಂತ ನನಗೆ ಗೊತ್ತಿಲ್ಲ. ಬರ್ತಿದಂಗೆ ನಾನು ಹೂವು ತಗೊಂಡೆ, ಹೂವು ಮುಡ್ಕೋಬೇಕು ಅನಿಸ್ತು. ನನ್ಗೆ ಎಷ್ಟೊತ್ತು ಬೇಕು, ಸುತ್ತ ಗದ್ಲ ಇದ್ರು ಮನ್ಸೊಳಗಡೆ ಮಾತ್ರ ಪ್ರಶಾಂತವಾಗಿತ್ತು. ಎಷ್ಟೊತ್ತು ಬೇಕೋ ಅಷ್ಟೊತ್ತು ಕುತ್ಕೊಂಡಿದ್ದೆ, ನನಗೆ ಗೊತ್ತಿಲ್ಲ. ಆಮೇಲೆ ಪ್ರಸಾದ ಇಸ್ಕೊಂಡೆ, ಪ್ರಸಾದ ಎಲ್ಲ ತಿನ್ಬಿಟ್ಟು ಮತ್ತೆ 1 ರೌಂಡ್ ಒಳಗಡೆ ಬಂದೆ. ಈ ಸರಿ ಫಸ್ಟ್ ನಾನು ಟಿಕೆಟ್ ತಗೊಂಡಿದ್ದೆ, ನೆಕ್ಸ್ಟ್ ಧರ್ಮದರ್ಶನಕ್ಕೆ ಹೋಗೋಣ ಅಂತ ಅನ್ಬಿಟ್ಟು ನಿಂತ್ಕೊಂಡೆ. ತುಂಬಾ ಜನ ಇದ್ರು. ಸರಿ ಆಯ್ತು ಅಂತ ಅನ್ಬಿಟ್ಟು ಇನ್ನೊಂದ್ಸಲ ದೇವಸ್ಥಾನ ಸುತ್ಕೊಂಡು ಬಂದೆ. ಆಮೇಲೆ ಮತ್ತೆ ಬಳೆ ಹಾಕ್ಸ್ಕೊಂಡು ಮತ್ತೆ ಹೋಗಿ ಕುಂಕುಮ ಅರಿಶಿನ ಎಲ್ಲ ಇಟ್ಕೊಂಬರೋಣ ಅಂತ ಮತ್ತೆ ಹೋದೆ. ಹಿಂಗೆ ಹೋಗೋದು ಬರೋದು ಮಾಡ್ಕೊಂಡು ಚೆನ್ನಾಗಿ ದರ್ಶನ ಮಾಡ್ಕೊಂಡು, ನನ್ಗೆ ಎಷ್ಟೊತ್ತು ಬೇಕೋ ಅಷ್ಟೊತ್ತು ದೇವ್ರನ್ನ ನೋಡ್ಕೊಂಡು ಅಮ್ಮನವ್ರನ್ನ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದೆ. ಸಖತ್ ಅಂದ್ರೆ ಸಖತ್ತಾಗಿತ್ತು. ಇವತ್ತಿನ ಡೇ ಅಂತೂ ಸೂಪರ್ ಆಗಿತ್ತು ಅಂತ ಹೇಳ್ಬೋದು. ಅಲ್ಲೇ ಪ್ರಸಾದ ಎಲ್ಲ ಆಗಿತ್ತಲ್ಲೋ, ಪ್ರಸಾದ ಅಂತೂ ಯಾವಾಗಲೂ ಅಷ್ಟೇನೆ ಟೊಮೊಟೊ ಬಾತ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ಈಚೆ ಬಂದು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದೆ. ಥ್ಯಾಂಕ್ ಯು.